ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಅಡುಗೆ ಚಾನಲ್ಗೆ ಸ್ವಾಗತ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಇವತ್ತು ನಾನು ಮಾಡ್ತಾ ಇರೋಂಥ ರೆಸಿಪಿ ಸ್ಟ್ರೀಟ್ ಫುಡ್ ಸ್ಟೈಲಲ್ಲಿ ಮನೆಯಲ್ಲೇ ಸುಲಭವಾಗಿ ದಹಿ ಪೂರಿ ಯಾವ ರೀತಿ ಮಾಡೋದನ್ನು ತೋರಿಸ್ಕೊಡ್ತೀನಿ. ಈ ಸ್ನ್ಯಾಕ್ಸ್ ಐಟಮ್ ಅಂದರೆ ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ಲರಿಗೂ ಇಷ್ಟವಾಗುವಂಥ ರೆಸಿಪಿ. ಅದರಲ್ಲೂ ಈ ದಹಿ ಪೂರಿ ತುಂಬಾ ಟೇಸ್ಟಿಯಾಗಿ ಸುಲಭವಾಗಿ ಮಾಡ್ಕೋಬೋದು. ಇದಕ್ಕೆ ಬೇಕಾಗುವ ಇಂಗ್ರೀಡಿಯೆಂಟ್ಸು ನಾನು ರೆಡಿಮೇಡ್ ಪೂರಿ ತೊಗೊಬಂದು ಇಟ್ಕೊಂಡಿದ್ದೀನಿ. ಇದು ಎಲ್ಲ ಅಂಗಡಿಗಳಲ್ಲೂ ಸಿಗುತ್ತೆ. ಹಾಗೆ ಇಲ್ಲಿ ಒಂದು 150 ಗ್ರಾಮ್ ಆಗೋಷ್ಟು ಅಂದರೆ ಒಂದು ದೊಡ್ಡ ಸೈಜ್ ಆಲೂಗಡ್ಡೆನ ಬೇಯಿಸಿ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ. ಒಂದು 150 ಗ್ರಾಮ್ ಆಗೋಷ್ಟು ಮೊಸರು, ಸುಮಾರು ಒಂದು 3/4 ಕಪ್ ಆಗೋಷ್ಟು ಮೊಸರು ತೆಗೆದಿಟ್ಕೊಂಡಿದ್ದೀನಿ. ಖಾರದ ಪುಡಿ 1/4 ಟೀ ಸ್ಪೂನ್ ಬೇಕಾಗುತ್ತೆ. ಚಾಟ್ ಮಸಾಲ ಒಂದು ಅರ್ಧ ಟೀ ಸ್ಪೂನು. ಈ ಎಲ್ಲ ಇಂಗ್ರೀಡಿಯೆಂಟ್ಸು ಅಂಗಡಿಗಳಲ್ಲಿ ಸುಲಭವಾಗಿ ಸಿಗುವಂಥದ್ದೇ. ಜೀರಿಗೆ ಪುಡಿ ಒಂದು ಅರ್ಧ ಟೀ ಸ್ಪೂನು, ಸ್ವಲ್ಪ ಕೊತ್ತಂಬರಿ ಕಟ್ ಮಾಡಿ ಇಟ್ಕೊಂಡಿರೋದು, ಒಂದು ಚಿಕ್ಕ ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಒಂದು ದೊಡ್ಡ ಸೈಜ್ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ 2 ಟೇಬಲ್ ಸ್ಪೂನ್ ಸಕ್ಕರೆ ಬೇಕಾಗುತ್ತೆ. ಸೇವ್ ಮಿಕ್ಚರ್ ಇದು ಸುಮಾರು ಒಂದು ಅರ್ಧ ಕಪ್ ಆಗೋಷ್ಟು ನಾನು ಮನೆಯಲ್ಲೇ ಮಾಡಿರೋವಂಥದ್ದು. ಇದು ಈ ರೆಸಿಪಿ ಆಲ್ರೆಡಿ ಇದೆ. ಮತ್ತು ಚಟ್ನಿ, ಸ್ವೀಟ್ ಚಟ್ನಿ, ರೆಡ್ ಚಟ್ನಿ, ಗ್ರೀನ್ ಚಟ್ನಿ, 3 ಥರ ಚಟ್ನಿ ರೆಸಿಪಿನ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ನೀವು ನೋಡಿಲ್ಲ ಅಂದರೆ ನೋಡ್ಕೊಬನ್ನಿ. ಸುಮಾರು ಇಲ್ಲಿ ಒಂದು ಅರ್ಧ ಕಪ್ ಆಗೋಷ್ಟು ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಮಾಡೋದಕ್ಕೆ ಎಣ್ಣೆ. ಈಗ ಯಾವ ರೀತಿ ಮಾಡೋದಂತ ನೋಡೋಣ. ಮೊದಲಿಗೆ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೆ. ನಿಮಗೆ ನಾರ್ಮಲಾಗಿ ಮನೇಲಿ ಟೈಮ್ ಇದ್ದಾಗ ಪೂರಿ ಮಾಡಬೇಕಂದ್ರೆ ಪೂರಿ ರೆಸಿಪಿ ನಾನು ತೋರಿಸಿದ್ದೀನಿ. ನೀವು ಅದನ್ನು ಸಹ ಮಾಡ್ಕೊಬೋದು, ಇಲ್ಲಾಂದರೆ ಈ ಥರ ರೆಡಿಮೇಡ್ದು ಮಾಡ್ಕೊಬೋದು. ರೆಡಿಮೇಡ್ದು ತುಂಬಾ ಚೆನ್ನಾಗಿರುತ್ತೆ, ಕ್ರಿಸ್ಪಿಯಾಗೂ ಇರುತ್ತೆ. ಯಾವಾಗ ಬೇಕೋ ಆವಾಗ ಮನೇಲಿ ಸುಲಭವಾಗಿ ಮಾಡ್ಕೊಬೋದು. ಮತ್ತು ಮನೇಲಿ ಮಾಡೋವಂಥದ್ದು ಕೂಡ ನಾನು ತೋರಿಸಿದ್ದೀನಿ. ಈಗ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ನಾನಿಲ್ಲಿ ಇವತ್ತು ಏನಿಲ್ಲ ನಾನು ಒಂದು 4 ಪ್ಲೇಟ್ ಆಗೋಷ್ಟು ದಹಿ ಪೂರಿ ಮಾಡ್ತಾಯಿದ್ದೀನಿ. ಅದಕ್ಕೆ ಸುಮಾರು ಒಂದು 5 ಪೀಸ್ ಅಂತಲೂ ಸುಮಾರು ಒಂದು 15 ಪೀಸ್ ಆಗೋಷ್ಟು ಮಾಡಿಟ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು, ಈ ಪೂರಿ ಎಲ್ಲ ರೆಡಿಯಾಗಿ ಮಾಡಿಟ್ಕೊಂಡಿದ್ದೀನಿ. ಈಗ ಇದಕ್ಕೆ ಸ್ಟಫಿಂಗ್ ಯಾವ ರೀತಿ ಮಾಡೋದು ಅಂತ ನೋಡೋಣ. ಈಗ ಒಂದು ಬೌಲ್ಗೆ ನಾನು ಆಲೂಗಡ್ಡೆನ ಬೇಯಿಸಿಟ್ಕೊಂಡಿದ್ದೀನಿ. ಸುಮಾರು ದೊಡ್ಡ ಸೈಜ್ ಆಲೂಗಡ್ಡೆ. ಕುಕ್ಕರಲ್ಲಿ ಬೇಯಿಸೋದಾದರೆ ನೀವು 1 ವಿಸಿಲ್ಗೆ ಬೇಯಿಸ್ಕೊಳ್ಳಿ ಸಾಕು. 1 ವಿಸಿಲು ಒಂದು ಸ್ವಲ್ಪ ಉಪ್ಪಾಕಿ ಬೇಯಿಸ್ಕೊಳ್ಳಿ. ಪಾತ್ರೆನಲ್ಲಂದರೆ ಕಟ್ ಮಾಡಿಬಿಟ್ಟು ಒಂದು ಸ್ವಲ್ಪ ಉಪ್ಪಾಕಿ ಒಂದು 10 ನಿಮಿಷಕ್ಕೆ ಬೇಯಿಸ್ಕೊಬೋದು. ಈಗ ಇದನ್ನು ಚೆನ್ನಾಗಿ ಬೆಂದಿದ ಮೇಲೆ ಇದನ್ನು ಒಂದು ಕಿವ್ಚ್ಕೊತಾ ಇದ್ದೀನಿ, ಅಂದರೆ ಸ್ಮ್ಯಾಚ್ ಮಾಡ್ಕೊತಾ ಇದ್ದೀನಿ. ನಾನು ಇದಕ್ಕೆ ಯಾವುದೇ ರೀತಿ ಮೇಲೆ ಚಾಟ್ ಮಸಾಲ, ಖಾರದ ಪುಡಿ ಉದುರಿಸ್ತಾ ಇಲ್ಲ. ಈ ಸ್ಟಫಿಂಗೇ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಿಮಗೇನಾದರೂ ಮೇಲೆ ಉದುರಿಸ್ಕೋಬೇಕಂದ್ರೂ ಆ ಥರನೂ ಮಾಡ್ಕೊಬೋದು. ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಜೀರಿಗೆ ಪುಡಿ, 1/4 ಟೀ ಸ್ಪೂನ್ ಖಾರದ ಪುಡಿ, 1/4 ಟೀ ಸ್ಪೂನ್ ಚಾಟ್ ಮಸಾಲ ಇದೆಲ್ಲ ಹಾಕ್ಕೊತಾ ಇದ್ದೀನಿ. ಹಾಗೆ ಒಂದು 1/4 ಟೀ ಸ್ಪೂನ್ ಉಪ್ಪನ್ನು ಹಾಕ್ಕೊತಾ ಇದ್ದೀನಿ. ಉಪ್ಪು ಖಾರ ಚೆಕ್ ಮಾಡ್ಕೊಳ್ಳಿ, ಯಾಕಂದರೆ ನಾವು ಮಾಡಿರೋಂಥ ಸಾಸಲ್ಲೂ ಉಪ್ಪಿನಾಂಶ ಇರುತ್ತೆ, ಖಾರ ಇರುತ್ತೆ, ಮತ್ತು ಚಾಟ್ ಮಸಾಲ ಎಲ್ಲ ಹಾಕಿ ಮಾಡಿರ್ತೀರಿ. ಸೊ ಚೆಕ್ ಮಾಡ್ಕೊಳ್ಳಿ. ಈ ಸ್ಟಫಿಂಗ್ ಎಷ್ಟು ಬೇಕೋ ನೋಡಿ ಹಾಕ್ಕೊಳ್ಳಿ. ಸೊ ಇವಾಗ ಸ್ಟಫಿಂಗ್ ರೆಡಿಯಾಗಿದೆ, ನೋಡ್ತಾ ಇರ್ಬೋದು. ಇದಕ್ಕೆ ನೀವು ಬೇಕಂದರೆ ಈರುಳ್ಳಿ ಸಹ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೋದು. ಈ ದಹಿ ಪೂರಿಗೆ ಸೀಕ್ರೆಟ್ ಏನಂದರೆ ಮೊಸರನ್ನ ಗಟ್ಟಿಯಾಗಿರುತ್ತಲ್ವ, ಅದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಮೊಸರು ಹಾಕ್ಕೊಂಡು ಕ್ರೀಮಿ ಆಗೋ ಥರ ಇದನ್ನು ಚೆನ್ನಾಗಿ ಈ ಥರ ನೋಡಿ ಮಿಕ್ಸ್ ಮಾಡ್ಕೊಬೇಕು. ಚೆನ್ನಾಗಿ ಕ್ರೀಮ್ ಥರ ಆಗಬೇಕು, ಮೊಸರು ಥರ ಇರಬಾರ್ದು ನೋಡೋದಕ್ಕೆ. ಆ ಥರ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದ್ಬಿಟ್ಟು ಸ್ಟಫಿಂಗ್ ಮಾಡೋದು ನೋಡ್ತಾ ಇದ್ದೀನಿ. ಈಗ ಒಂದು ಪ್ಲೇಟಿಗೆ ನಾನು ಮಾಡಿರೋಂಥ ಪೂರಿ ಹಾಕ್ಕೊತಾ ಇದ್ದೀನಲ್ವ, ಸೊ ಆ ಪೂರಿ ಮಧ್ಯದಲ್ಲಿ ಹೋಲ್ ಮಾಡಿಕೊಂಡು ನಿಮ್ಗೆ ಎಷ್ಟು ಬೇಕೋ ನೋಡಿ ಹಾಕ್ಕೊಳ್ಳಿ. ಪೂರ್ತಿ ಜಾಸ್ತಿ ಮೊಸರು ಬೇಕಂದರೆ ಸ್ಟಫಿಂಗ್ ಅನ್ನೋದನ್ನ ನೀವು ಸ್ಕಿಪ್ ಮಾಡ್ಕೊಬೋದು. ಮತ್ತು ಇದ್ರ ಜೊತೆಗೆ ನೀವೇನಾದರೂ ಕಾಳು ಯೂಸ್ ಮಾಡಬೇಕಂದ್ರೆ ಹೆಸ್ರು ಕಾಳು ಮೊಳಕೆ ಕಟ್ಟಿರುತ್ತಲ್ಲ, ಅದನ್ನು ಯೂಸ್ ಮಾಡ್ಕೊಬೋದು. ನಾನು ಬೇರೆ ಈರುಳ್ಳಿ, ಟೊಮೊಟೊ ಮತ್ತು ಆಲೂಗಡ್ಡೆ ಸ್ಟಫಿಂಗ್ ಇಕ್ಕೊತಾ ಇದ್ದೀನಿ. ಈಗ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ಮೊಸರು. ಈ ಮೊಸರಿಗೆ ಸಕ್ಕರೆ ಹಾಕಿದ ಮೇಲೇ ಟೇಸ್ಟ್ ಅನ್ನೋದು ಸಖತ್ತಾಗಿರುತ್ತೆ. ಸೊ ಕೆಲವು ಮಕ್ಕಳು ತುಂಬಾ ಸಣ್ಣ ಇರ್ತಾರಲ್ಲ, ಅಂಥವ್ರಿಗೆ ನೀವು ವಾರದಲ್ಲಿ ಒಂದು 3 ಸರಿ ಮೊಸರಿಗೆ ಸಕ್ಕರೆ ಹಾಕ್ಕೊಡಿ. ತುಂಬಾ ಇಷ್ಟಪಟ್ಟು ತಿಂತಾರೆ ಮತ್ತು ದಪ್ಪನೂ ಆಗ್ತಾರೆ. ಸೊ ಇವಾಗ ಇದಕ್ಕೆ ನಾನು ಸ್ವೀಟ್ ಚಟ್ನಿ ಹಾಕ್ಕೊತಾ ಇದ್ದೀನಿ. ಈ ರೆಸಿಪಿ ಎಲ್ಲ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಸ್ವೀಟ್ ಚಟ್ನಿ, ರೆಡ್ ಚಟ್ನಿ, ಗ್ರೀನ್ ಚಟ್ನಿ ನೀವು ನೋಡಿಕೊಂಡು ಮಾಡ್ಕೊಬೋದು. ಮತ್ತು ಇದ್ರ ಮೇಲೆ ಗ್ರೀನ್ ಚಟ್ನಿ. ಸ್ಪೈಸಸ್ ಅನ್ನೋದು ನಿಮಗೆ ಟೇಸ್ಟಿಗೆ ಯಾವ ಥರ ಬೇಕೋ ನೋಡಿ ಹಾಕ್ಕೊಳ್ಳಿ, ಯಾಕಂದರೆ ಚಟ್ನಿಗಳಲ್ಲೂ ಖಾರ ಅಂಶ ಇರುತ್ತೆ. ಸೊ ಇವಾಗ ಗ್ರೀನ್ ಚಟ್ನಿ, ರೆಡ್ ಚಟ್ನಿ ಎಲ್ಲ ಹಾಕಿದ್ದಾಯಿತು. ನೆಕ್ಸ್ಟು ಸೇವ್ ಮಿಕ್ಚರು. ಇದನ್ನು ಸ್ವಲ್ಪ ಧಾರಾಳವಾಗಿ ಜಾಸ್ತಿನೇ ಹಾಕ್ಕೊಳ್ಳಿ, ತಿನ್ನೋವಾಗ ತುಂಬಾ ಚೆನ್ನಾಗಿರುತ್ತೆ. ಈರುಳ್ಳಿನೂ ಅಷ್ಟೇ ಮೇಲೆ ಜಾಸ್ತಿ ಹಾಕ್ಕೊಂಡ್ರೆ ತಿನ್ನೋವಾಗ ಸೂಪರಾಗಿರುತ್ತೆ. ಕೊತ್ತಂಬರಿ ಹಾಕ್ಕೊತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇವತ್ತಿನ ರೆಸಿಪಿ ಇಷ್ಟೇ. ಖಂಡಿತ ಇವತ್ತು ಮಾಡಿರುವಂಥ ದಹಿ ಪೂರಿ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದರೆ ನೀವು ಟ್ರೈ ಮಾಡಿ, ಯಾವ ರೀತಿ ಬಂತಂತ ಕಮೆಂಟ್ ಮಾಡಿ. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಟೇಕ್ ಕೇರ್, ಬಾಯ್.